ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಒಂದು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಹೇಗೆ ತಯಾರು ಮಾಡೋದು ಅಂತ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ಕೇಸ್ವರ್ಕರ್ ರೋಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನಂತರ ಪಾತ್ ಬಂದು ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರಾಸೆಸ್ ಕ್ರಿಯೇಟ್ ಬಿಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಮಗಿಲ್ಲಿ ಕ್ರಿಯೇಟ್ ಬಿಲ್ ಸ್ಕ್ರೀನ್ ಓಪನ್ ಆಗಿದೆ. ಈ ಸ್ಕ್ರೀನಲ್ಲಿ ನಾವು DDO ಡೀಟೇಲ್ಸ್ ಅಂದರೆ DDO ಕೋಡ್, DDO ಡೆಸಿಗ್ನೇಷನ್, ಪ್ಯಾನ್ ನಂಬರ್ ಮತ್ತು ಯಾವ ಟ್ರೆಜರಿ ಅನ್ನೋದನ್ನ ನೋಡಬಹುದು. ಬಿಲ್ ಕ್ರಿಯೇಷನ್ ಡೀಟೇಲ್ಸ್ ಅನ್ನೋದು ಕೂಡ ನಮಗಿಲ್ಲಿ ಕಾಣಿಸ್ತಾ ಇದೆ. ನಾವಿಲ್ಲಿ ಬಿಲ್ ಸೆಕ್ಟರ್, ಬಿಲ್ ಟೈಪ್ ಮತ್ತು ಕ್ಲೈಮ್ ಟೈಪ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನೀಗ ಬಿಲ್ ಸೆಕ್ಟರ್ನ ಸ್ಟೇಟ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಬಿಲ್ ಟೈಪ್ನ DC ಬಿಲ್ CTS 5ನ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಕ್ಲೈಮ್ ಟೈಪ್ ನೋಡೋದಾದರೆ ಕ್ಲೈಮ್ಸ್ ಫಾರ್ ರೆಂಟ್ಸ್, ಎಲೆಕ್ಟ್ರಿಸಿಟಿ ಎಕ್ಸೆಟ್ರಾ, ಈ ಕ್ಲೈಮ್ ಟೈಪ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಬೇಕು. ನಂತರ ನಮಗಿಲ್ಲಿ ಸರ್ಚ್ ಆ್ಯಂಡ್ ಟ್ಯಾಗ್ ಸ್ಯಾಂಕ್ಷನ್ ಆರ್ಡರ್ ಈ ಸ್ಕ್ರೀನ್ ಓಪನ್ ಆಗಿದೆ. ಈ ಸ್ಕ್ರೀನಲ್ಲಿ ನಮಗೆ ಎರಡು ಥರವಾದ ಸ್ಯಾಂಕ್ಷನ್ ಆರ್ಡರ್ಸ್ ಕಾಣಿಸ್ತಾ ಇದೆ. ಆನ್ಲೈನ್ ಸ್ಯಾಂಕ್ಷನ್ ಆರ್ಡರ್ ಮತ್ತು ಆಫ್ಲೈನ್ ಸ್ಯಾಂಕ್ಷನ್ ಆರ್ಡರ್ ಅಂತ. ನಿಮ್ಮ ಬಳಿ ಆನ್ಲೈನ್ ಸ್ಯಾಂಕ್ಷನ್ ಆರ್ಡರ್ ನಂಬರ್ ಇದ್ದರೆ ಆ ಸ್ಯಾಂಕ್ಷನ್ ಆರ್ಡರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಮತ್ತು ಆ ಡೇಟ್ನ ಎಂಟರ್ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಆ ಸ್ಯಾಂಕ್ಷನ್ ಆರ್ಡರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ ಬಿಲ್ನ ತಯಾರು ಮಾಡಬಹುದು. ನಿಮ್ಮ ಬಳಿ ಆಫ್ಲೈನ್ ಸ್ಯಾಂಕ್ಷನ್ ಆರ್ಡರ್ ಇದ್ದರೆ ಅಂದರೆ ಹಾರ್ಡ್ ಕಾಪಿ ಸ್ಯಾಂಕ್ಷನ್ ಆರ್ಡರ್ ಇದ್ದರೆ ಆ ಸ್ಯಾಂಕ್ಷನ್ ಆರ್ಡರ್ ನಂಬರ್ನ ನೀವು ಇಲ್ಲಿ ಆಫ್ಲೈನ್ ಸ್ಯಾಂಕ್ಷನ್ ಆರ್ಡರ್ ಅಂತ ಸೆಲೆಕ್ಟ್ ಮಾಡಿ ಸ್ಯಾಂಕ್ಷನ್ ಆರ್ಡರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನಂತರ ಸ್ಯಾಂಕ್ಷನ್ ಆರ್ಡರ್ ಡೇಟ್ನ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಬೇಕು. ನಂತರ ನಮಗಿಲ್ಲಿ ಬಿಲ್ ಪ್ರಿಪ್ರೇಷನ್ ಡೀಟೇಲ್ಸ್ ಸ್ಕ್ರೀನ್ ಓಪನ್ ಆಗಿದೆ. ನಮಗೆ ಜನರಲ್ ಡೀಟೇಲ್ಸ್, DC ಬಿಲ್ ಡೀಟೇಲ್ಸ್, ರೆಸಿಪಿಯೆಂಟ್ ಡಿಡಕ್ಷನ್, ಅಮೌಂಟ್ ಸಮರಿ ಡೀಟೇಲ್ಸ್, ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನೋ 4 ಟ್ಯಾಬ್ಸ್ ಕಾಣಿಸ್ತಾ ಇದೆ. TDO ನಾವು ಮೊದಲನೇ ಸ್ಕ್ರೀನ್ನಲ್ಲಿ ಏನು ನೋಡಿದ್ವಿ, TDO ಡೀಟೇಲ್ಸ್ ಮತ್ತು ಬಿಲ್ ಡೀಟೇಲ್ಸ್, ಆ ಡೀಟೇಲ್ಸ್ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ನಂತರ ಎಕ್ಸ್ಪೆಂಡಿಚರ್ HOA ಡೀಟೇಲ್ಸ್ ಅಂದರೆ ಯಾವ ಒಂದು ಹೆಡ್ ಆಫ್ ಅಕೌಂಟ್ ಅಂಡರ್ ನೀವು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಮಾಡ್ತಿರೋ ಆ HOAನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಕೂಡಲೇ ನಮಗೆ ಆಬ್ಜೆಕ್ಟ್ ಹೆಡ್ ಡಿಸ್ಕ್ರಿಪ್ಷನ್ ಕಾಣಿಸ್ತಾ ಇದೆ, ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಅಂತ. ನಂತರ ಈ ಹೆಡ್ ಆಫ್ ಅಕೌಂಟ್ಗೆ ಎಷ್ಟು ಅಲಾಟ್ಮೆಂಟ್ ಇತ್ತು ಮತ್ತು ಅಮೌಂಟ್ ಆಫ್ ಬಿಲ್ಸ್ ಆನ್ ಹ್ಯಾಂಡ್ ಅಂದರೆ ಬಿಲ್ ಪ್ರಿಪೇರ್ ಮಾಡಿ ಇನ್ನು ಟ್ರೆಜರಿಗೆ ಸಬ್ಮಿಟ್ ಮಾಡದೇ ಇರೋಂತಹ ಅಮೌಂಟ್ ಎಷ್ಟು ಅಂತ ನಾವಿಲ್ಲಿ ನೋಡಬಹುದು. ಎಕ್ಸ್ಪೆಂಡಿಚರ್ ಬಿಲ್ ಸಬ್ಮಿಟೆಡ್ ಟು ಟ್ರೆಜರಿ ಅಂದರೆ ಬಿಲ್ ತಯಾರು ಮಾಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿರೋಂತಹ ಅಮೌಂಟ್ ಎಷ್ಟು ಅದನ್ನ ನಾವಿಲ್ಲಿ ನೋಡ್ಬೋದು. ಟ್ರೆಜರಿಗೆ ಸಬ್ಮಿಟ್ ಮಾಡಿ ಅಲಾಟ್ಮೆಂಟಲ್ಲಿ ಉಳಿದಿರುವಂತಹ ಬ್ಯಾಲೆನ್ಸ್ ಎಷ್ಟು ಅದನ್ನು ನಾವಿಲ್ಲಿ ನೋಡಬಹುದು. ನಂತರ ಸ್ಯಾಂಕ್ಷನ್ ಆರ್ಡರ್ ಡೀಟೇಲ್ಸ್ ನಾವೇನು ಎಂಟ್ರಿ ಮಾಡಿದ್ವಿ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಸ್ಕ್ರೀನ್ ನೋಡೋದಾದರೆ DC ಬಿಲ್ ಡೀಟೇಲ್ಸ್. ಈ DC ಬಿಲ್ ಡೀಟೇಲ್ಸ್ನಲ್ಲಿ ನಾವು ಸಬ್ ವೋಚರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಬ್ ವೋಚರ್ ನಂಬರ್ ಎಂಟರ್ ಮಾಡಿಬಿಟ್ಟು ಆ ಸಬ್ ವೋಚರ್ನ ಡೇಟ್ ಕೂಡ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಡಿಸ್ಕ್ರಿಪ್ಷನ್ ಆಫ್ ಎಕ್ಸ್ಪೆಂಡಿಚರ್ ಅಂದರೆ ವೆಚ್ಚದ ವಿವರಣೆ ಕೂಡ ನಾವಿಲ್ಲಿ ಎಂಟರ್ ಮಾಡಬೇಕು. ನಾನೀಗ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ಎಂಟರ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ಎಂಟರ್ ಮಾಡಿದ್ದೀನಿ. ನಂತರ ಅಮೌಂಟ್ನ ಎಂಟರ್ ಮಾಡಬೇಕಾಗುತ್ತೆ. ನಾನು 300 ಅಂತ ಕೊಟ್ಟಿದ್ದೇನೆ. ನಂತರ ರೆಸಿಪಿಯೆಂಟ್ ಕೋಡ್, ಬೆಸ್ಕಾಮ್ನ ನೀವೇನು ರೆಸಿಪಿಯೆಂಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಆ ರೆಸಿಪಿಯೆಂಟ್ ಕೋಡ್ನ ಕೊಟ್ಟು ನೀವು ಸೆಲೆಕ್ಟ್ ಮಾಡ್ಬೋದು. ಅಥವಾ ರೆಸಿಪಿಯೆಂಟ್ ನೇಮ್ ಅಂದರೆ ಬೆಸ್ಕಾಮ್ ಅಂತ ಕೊಟ್ಟು ನೀವು ಸೆಲೆಕ್ಟ್ ಮಾಡಬಹುದು. ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಗೊತ್ತಿದ್ರೆ ಅದ್ರ ಮೂಲಕ ಕೂಡ ನೀವು ಸರ್ಚ್ ಮಾಡ್ಬೋದು. ನಾನೀಗ ರೆಸಿಪಿಯೆಂಟ್ ನೇಮ್ನ ಎಂಟರ್ ಮಾಡ್ತಾ ಇದ್ದೀನಿ, ಬೆಸ್ಕಾಮ್ ಅಂತ. ರೆಸಿಪಿಯೆಂಟ್ ಡಿಸ್ಪ್ಲೇ ಆಯಿತು. ಸೆಲೆಕ್ಟ್ ಮಾಡಿದ ಕೂಡಲೇ ನಮಗೆ ರೆಸಿಪಿಯೆಂಟ್ ಕೋಡ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗ್ತಾ ಇದೆ. ನಂತರ ನಮಗಿಲ್ಲಿ 4 ಆಪ್ಷನ್ಸ್ ಕಾಣಿಸ್ತಾ ಇದೆ. ಆ್ಯಡ್ ಅನದರ್ ವೋಚರ್, ಆ್ಯಡ್ ಅನದರ್ ರೆಸಿಪಿಯೆಂಟ್ ಮತ್ತು ಕ್ಯಾನ್ಸಲ್ ಅಂತ. ಆ್ಯಡ್ ಅಂತ ಕೊಟ್ಟರೆ ನಾವೇನು ಡೀಟೇಲ್ಸ್ ಎಂಟರ್ ಮಾಡಿದ್ದೀವಿ ಈಗ ಇದು ಆ್ಯಡ್ ಆಗುತ್ತೆ. ಆ್ಯಡ್ ಅನದರ್ ವೌಚರ್ ಅಂತ ಅಂದರೆ ಇದೇ ರೆಸಿಪಿಯೆಂಟ್ಗೆ ಬೆಸ್ಕಾಮ್ಗೆ ಇನ್ನೊಂದು ವೌಚರ್ ಇದ್ದರೆ ಆ ವೌಚರ್ ಡೀಟೇಲ್ಸ್ನ
ನಾವಿಲ್ಲಿ ಎಂಟರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ್ಯಡ್ ಅನದರ್ ರೆಸಿಪಿಯೆಂಟ್ ಅಂತ ಅಂದರೆ ಇದೇ ಒಂದು ಬಿಲ್ಗೆ ಇನ್ನೊಂದು ರೆಸಿಪಿಯೆಂಟ್ನ ಆ್ಯಡ್ ಮಾಡಬೇಕು ಅಂದರೆ ನೀವು ಆ್ಯಡ್ ಮಾಡಬಹುದು. ಕ್ಯಾನ್ಸಲ್ ಅಂತ ಕೊಟ್ಟರೆ ನಾವೇನು ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀವಿ ಅದು ಕ್ಯಾನ್ಸಲ್ ಆಗುತ್ತೆ. ನಾನೀಗ ಆ್ಯಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ನಂತರ ನೋಡೋದಾದರೆ ನೆಕ್ಸ್ಟ್ ಸ್ಕ್ರೀನ್ನಲ್ಲಿ ರೆಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಮರಿ ಡೀಟೇಲ್ಸ್ ಅಂದರೆ ಮೋಡ್ ಆಫ್ ಪೇಮೆಂಟ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ನಾವಲ್ಲಿ ಟಿ ಸಿ ಬಿಲ್ ಡೀಟೇಲ್ಸಲ್ಲಿ ಯಾವ ರೆಸಿಪಿಯೆಂಟ್ನ ಸೆಲೆಕ್ಟ್ ಮಾಡಿದ್ವೋ ಆ ರೆಸಿಪಿಯೆಂಟ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ಗೆ ಯಾವುದೇ ಆದಂತಹ ಡಿಡಕ್ಷನ್ ಇರೋದಿಲ್ಲ. ಸೊ ನಾನು ಯಾವುದು ಡಿಡಕ್ಷನ್ಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಅಮೌಂಟ್ ಸಮರಿ ಡೀಟೇಲ್ಸ್ ನೋಡೋದಾದರೆ ಕ್ರಾಸ್ ಅಮೌಂಟ್ ಎಷ್ಟು ಮತ್ತು ಪೇಯಬಲ್ ಅಮೌಂಟ್ ಎಷ್ಟು ಅನ್ನೋದನ್ನು ಕೂಡ ನಾವು ನೋಡ್ಬೋದು. ರಿಡಕ್ಷನ್ ಅಮೌಂಟ್ 0 ಅಂತ ತೋರಿಸ್ತಾ ಇದೆ, ಯಾಕೆಂದರೆ ನಾವು ಡಿಡಕ್ಷನ್ ಮಾಡಿಲ್ಲ. ನಂತರ ಸರ್ಟಿಫಿಕೇಟ್ ಡೀಟೇಲ್ಸ್, ಇದು ಯಾವುದಾದ್ರೂ ಸರ್ಟಿಫಿಕೇಟ್ ಬೇಕಾಗಿದ್ದರೆ ಆ ಸರ್ಟಿಫಿಕೇಟ್ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗಿರುತ್ತೆ. ಈಗ ಕೇಸ್ ವರ್ಕರ್ ಆದವರು ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿದ್ದಾರೆ. ಈ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡಿದ ಮೇಲೆ ನಮಗೆ ಇಲ್ಲಿ 4 ಆಪ್ಷನ್ಸ್ ಕಾಣಿಸ್ತಾ ಇದೆ. ಸೇವ್, ಫಾರ್ವರ್ಡ್ ಆ್ಯಂಡ್ ಪ್ರಿಂಟ್, ಫಾರ್ವರ್ಡ್ ಆ್ಯಂಡ್ ಕ್ಲೋಸ್ ಅಂತ. ಸೇವ್ ಅಂತ ಕೊಟ್ಟರೆ ನಾವೇನು ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀವಿ ಅದು ಕೇಸ್ ವರ್ಕರ್ ಅವರ ಡ್ರಾಫ್ಟ್ ಬಿಲ್ ವರ್ಕ್ ಲಿಸ್ಟ್ನಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಫಾರ್ವರ್ಡ್ ಆಗಿರೋದಿಲ್ಲ. ಫಾರ್ವರ್ಡ್ ಆ್ಯಂಡ್ ಪ್ರಿಂಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ ಅಂದರೆ ಸೂಪರಿಂಟೆಂಡೆಂಟ್ ಆದವ್ರಿಗೆ ಫಾರ್ವರ್ಡ್ ಆಗುತ್ತೆ ಮತ್ತು ಪ್ರಿಂಟ್ ಕೂಡ ಆಗುತ್ತೆ. ಫಾರ್ವರ್ಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ ಅಂದರೆ ಸೂಪರಿಂಟೆಂಡೆಂಟ್ ಆದವ್ರಿಗೆ ಫಾರ್ವರ್ಡ್ ಆಗುತ್ತೆ. ಕ್ಲೋಸ್ ಅಂತ ಕೊಟ್ಟರೆ ನಾವೇನು ಡೀಟೇಲ್ಸ್ ಎಂಟರ್ ಮಾಡಿದ್ದೀವಿ ಅದೆಲ್ಲ ಕ್ಲೋಸ್ ಆಗುತ್ತೆ, ಎಲ್ಲೂ ಸೇವ್ ಆಗೋದಿಲ್ಲ. ನಾನೀಗ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಕೂಡಲೇ ನನಗೆ ಹಿಯರ್ ಬೈ ಯು ಆರ್ ಡಿಕ್ಲೇರಿಂಗ್ ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ವೆರಿಫಿಕೇಷನ್, ಡು ಯು ವಾಂಟ್ ಟು ಸೇವ್ ಆ್ಯಂಡ್ ಫಾರ್ವರ್ಡ್ ಬಿಲ್ ಅಂತ ಕೇಳ್ತಾ ಇದ್ದೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ನಮಗಿಲ್ಲಿ ಒಂದು ಇನ್ಫಾರ್ಮೇಷನ್ ಕೂಡ ಕಾಣಿಸ್ತಾ ಇದೆ, ಬಿಲ್ ಹ್ಯಾಸ್ ಬೀನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಅಂತ. ಮತ್ತು ಬಿಲ್ ನಂಬರ್ ಕೂಡ ಒಂದು ಜನ್ರೇಟ್ ಆಗಿದೆ. ಬಿಲ್ ವಿತ್ BN ಬಾಗೂರ್ ಹೆಡ್ ಅಕೌಂಟೆಂಟ್ 1 ಅಂತ ತೋರಿಸ್ತಾ ಇದೆ. ಇವರು ಸೂಪರಿಂಟೆಂಡೆಂಟ್ ಆದವರು. ಸೊ ಈಗ ನಮ್ಮ ಬಿಲ್ ಸೂಪರಿಂಟೆಂಡೆಂಟ್ ಅವರ ಲಾಗಿನಲ್ಲಿ ಇರುತ್ತೆ. ಸೂಪರಿಂಟೆಂಡೆಂಟ್ ಆದವರು ಆ ಬಿಲ್ಲನ್ನು ವೆರಿಫೈ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಅಂದರೆ DDO ಆದವ್ರಿಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ. DDO ಆದವರು ಮತ್ತೊಮ್ಮೆ ಆ ಬಿಲ್ಲನ್ನು ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ನಂತರ ಕೇಸ್ ವರ್ಕರ್ ಆದವ್ರಿಗೆ ಪ್ರಿಂಟ್ ಮಾಡೋದಕ್ಕೋಸ್ಕರ ಫಾರ್ವರ್ಡ್ ಮಾಡ್ತಾರೆ. ಕೇಸ್ ವರ್ಕರ್ ಆದವರು ಪ್ರಿಂಟ್ ಮಾಡಿ ಪುನಃ DDO ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ. DDO ಅವರು ಆನ್ಲೈನ್ ಮೂಲಕ ಟ್ರೆಜರಿಗೆ ಸಬ್ಮಿಟ್ ಮಾಡ್ತಾರೆ. ಆನ್ಲೈನ್ ಮೂಲಕ ಟ್ರೆಜರಿಗೆ ಸಬ್ಮಿಟ್ ಮಾಡಿ 7 ದಿನಗಳ ಒಳಗೆ DDO ಆದವರು ಮೆಸೆಂಜರ್ ಮೂಲಕ ಫಿಸಿಕಲ್ ಬಿಲ್ಲನ್ನು ತಲುಪಿಸಬೇಕಾಗುತ್ತೆ. ಹೀಗೆ ನಾವು ಒಂದು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ತಯಾರು ಮಾಡಬಹುದು.